ಕಾಂಗ್ರೆಸ್ಸಿನ ಬಹಿರಂಗ ವೇದಿಕೆಯಲ್ಲಿ ಬೆಳಗಾಮಲ್ಲಿ ಮುಖ್ಯಮಂತ್ರಿಗಳು ಹೊಡೆಯಕ್ಕೆ ಹೊರಟೋಗಿದ್ರಲ್ಲ, ಅದು ಯಾವುದೋ ಫಂಕ್ಷನಲ್ಲಿ ಯಾರೋ ಪಾಪ ಆಫೀಸರ್ಗೊಬ್ಬರಿಗೆ. ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ನಾರಾಯಣ ಪರಮನಿ ಅವರು ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದರು, ಅದೆಲ್ಲ ಗೊತ್ತಿರೋ ಸುದ್ದಿ ಈಗ ಎಲ್ಲರಿಗೂ. ಇದು ಮುಜುಗರ ತಂದ ಮೇಲೆ ಸರ್ಕಾರ ಏನು ಮಾಡ್ತು, ಇವತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳೆಲ್ಲ ಅವ್ರನ್ನ ಏನೋ ಮನವೊಲಿಸೋದ್ರಂತೆ, ಅವ್ರ ಕರ್ತವ್ಯಕ್ಕೆ ವಾಪಸ್ ಬಂದಿದ್ದಾರೆ. ದಟ್ಸ್ ಆಯಿತು. ಆಮೇಲೆ ಓಕೆ, ಬಟ್ ಅವ್ರು ಅದನ್ನು ವಾಪಸ್ ತೊಗೋತೀನೋ ಇಲ್ಲವೋ ಅಂತ ಅವರು ಏನೂ ಹೇಳಿಲ್ಲ, ಸರ್ಕಾರನೂ ಏನೂ ಹೇಳಿಲ್ಲ, ನಾವು ಅದನ್ನು ಒಪ್ಪಿದ್ದೀವೋ ಇಲ್ಲವೋ ಅನ್ನೋದನ್ನು ಅವರು ಏನೂ ಹೇಳಿಲ್ಲ. ಜುಲೈ 6 ತೊಗೊಳ್ಳದೇ ಇದ್ದರೆ ಅವ್ರ ಆಫೀಸರ್ ಅದನ್ನು ಅಂಗೀಕಾರ ಅಂತ ಪರಿಗಣಿಸ್ತೀವಿ ಅಂತ ಅವ್ರೇನೋ ಹೇಳೋದು ಹಂಗಿದೆ ಸರ್ಕಾರ ಮಾಡ್ಬೋದು. ದಟ್ಸ್ ಓಕೆ. ಬಟ್ ರಾಜಕೀಯ ಕೆಸರಾಚಾಟ ಹೇಗೆ, ಇದು ನಿಮ್ಮ ದರ್ಪದ ಪ್ರತೀಕ ಅಂತ ಅಶೋಕ್, ಮುಖ್ಯ ಸಚೇತಕ ಸರ್ಕಾರದ್ದು ಅಶೋಕ್ ಪಟ್ಟಣ್, ಇದು ಬಿಜೆಪಿ ಕುಮ್ಮಕ್ಕಿನಿಂದಾಗಿರಬೇಕು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತೀಯ? ಇಷ್ಟು ದಿನ ಆದ್ಮೇಲೆ ಯಾಕೆ ಬರೆದ್ರವರು ಬರೆದ ಪತ್ರ ಈಗ ಯಾಕೆ ಬಂತು? ಮಿಸ್ಟರ್ ಅಶೋಕ್ ಪಟ್ಟಣ್, ನೀವೇನಾರು ನಮ್ಮ ನ್ಯೂಸನ್ನು ನೋಡೋರಾದರೆ ನಾನು 2 ಮಿನಿಟ್ಸ್ ಕಾಯಿರಿ, ನೀವು ಕೇಳಿದ್ದು ಉತ್ತರ ಕೊಡ್ತೀನಿ. ಏ ಹುಚ್ಚ, ಏ ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಥವಾ ಏನಾದ್ರು ಮನಗಿನ ಜಗಳಾಗಿದೆಯಾ ನೋಡು ನಿನಗೆ, ಅಯೋಗ್ಯ. ಇನ್ನು ನೆಕ್ಸ್ಟ್ ಆಫೀಸರು ದೂರ ಬರೆದಿದ್ದಾರಲ್ಲ, ಅಂದರೆ ಪತ್ರ ಬರೆದಿದ್ದಾರಲ್ಲ, ಅದರಲ್ಲಿ ಏನಂತ ಬರೆದಿದ್ದಾರೆ ಅವರು? CM ಕಾರ್ಯಕ್ರಮದಲ್ಲಿ ಮಹಿಳೆಯರು ಯಾರಕ್ಕೆ ಬಂದು ಕಬ್ಬಾಟ ತೋರಿಸಿದ್ರು. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಾನೆಲ್ಲ ಇನ್ಚಾರ್ಜ್ ಇದ್ದಿದ್ದು, ಇನ್ನೊಬ್ರು ಆಫೀಸರು DCP ಲೆವೆಲ್ಲ SP ಲೆವೆಲ್ಲ ಯಾರೊಬ್ರು ಇನ್ಚಾರ್ಜ್ ಇದ್ದರು, ಅಲ್ಲಿ ಯಾರೂ ಇರಲಿಲ್ಲ. ಏ ಬಾರಯ್ಯ, ಯಾರಯ್ಯ SP ಇಲ್ಲಿ ಅಂದರು. ನಾನು ಹೋದೆ, ಯಾರೂ ಇರಲಿಲ್ವಲ್ಲ ಅಂತ ನಾನು ನಮಸ್ಕಾರ ಹಾಕೊಂಡು ಹೋದೆ, ಒಂದು ಸಲ್ಯೂಟ್ ಹೊಡ್ಕೊಂಡು. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. CM ನನಗೆ ಕೈ ಎತ್ತಿ ಕಪಾಳ ಮೋಕ್ಷ ಮಾಡುವ ಥರ ಬಂದರು. ನಾನು ಆ್ಯಕ್ಚುಲಿ ಆ ಪಥದಲ್ಲಿ ಇದ್ದಂಗಿದೆ, ನಾನು ತಪ್ಪಿಸ್ಕೊಂಡೆ, ಹಿಂದಕ್ಕೆ ಹೋಗಿ ತಪ್ಪಿಸ್ಕೊಂಡೆ ನಾನು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮನೆಗೆ ಹೋದಾಗ ಭಾಳ ಅವಮಾನ ಆಯಿತು, ಮೌನ ಆಯಿತು, ಮಕ್ಕಳು ಹೆಂಡತಿ ಎಲ್ಲ ಬೇಜಾರಲ್ಲಿದ್ದರು ತುಂಬ. ನನ್ನ ಇಲಾಖೆಯವರು ನೈತಿಕ ಬೆಂಬಲ ಕೊಡಲಿಲ್ಲ. ನನಗೆ ಅವ್ರ ಅರ್ಥನೇ ಆತ್ಮಸ್ಥೈರ್ಯನ ಕುಗ್ಗಿಸ್ಬಿಡ್ತು, ನನಗೆ ಅಪಮಾನ ಆಗೋಯ್ತು. ಹಂಗಾಗಿ ನಾನು VRS ತೊಗೊಂಡ್ಬಿಡ್ತೀನಿ, ದಯವಿಟ್ಟು ಬಿಟ್ಬಿಡಿ ನನ್ನನ್ನು ಅಂತ ಕಾಗದ ಬರ್ತಿದ್ದಾರಪ್ಪ. ದಿನ ಮಲ್ಗೋದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು ಅಲ್ವಾ? ಸೊ ಈಗ ಕ್ವಶನ್ನು ಏನು ಅಂತ, ಅದನ್ನು ಹಿಂದಕ್ಕೆ ಪಡೆಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ಆಫೀಸರ್ಗೆ. ನೌ ಲೆಟ್ ಮಿ ಆಸ್ಕ್ ದಿ ಕ್ವಶನ್ ಟು ಮಿಸ್ಟರ್ ಅಶೋಕ್ ಪಟ್ಟಣ್. ನಾವು ನಮ್ಮ ಗೌಡಿ ಕ್ರಿಶ್ಚಿಯನ್ ಮೂರೂ ಸರ್, ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಾರ್ಡ್ ಮನುಷ್ಯ ಸರ್ ಎಂಬ ದೊಡ್ಡ ವ್ಯಕ್ತಿಗೆ ನಿಮ್ಮ ಚೀಫ್ ಮಿನಿಸ್ಟರ್ ಮೇಲೆ ಈಗ FIR ಆಗಬೇಕಾ ಇಲ್ವಾ? ಆಫೀಸರ್ ಮೇಲೆ ಕೈ ಎತ್ತಿದ್ದಕ್ಕೆ. ಎಸ್, ಆ್ಯಂಡ್ ಇಟ್ ಈಸ್ ಎ ದೂರಾಗಿದೆ ಈಗ. ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ. ಕ್ಯಾನ್ ದಿಸ್ ಲೆಟರ್ ಬಿ ಟ್ರೀಟೆಡ್ ಆಸ್ ಎ ದೂರು ಬೈ ಎ ಥರ್ಡ್ ಪಾರ್ಟಿ, ಲೈಕ್ ಈಗ ನೀವು ಇವತ್ತು ಮಾಡಿರೋ FIR ಪ್ರಕಾರದಲ್ಲಿ ರವಿಕುಮಾರ್ ಕೇಸ್? ಹಾ, ಥರ್ಡ್ ಪಾರ್ಟಿ ಕೊಟ್ಟಿದ್ದಾರೆ, ತಗೊಂಡಿದ್ದೀರಿ. ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ರವಿಕುಮಾರ್ ಅವರು. ನಿಮ್ಮಲ್ಲಿ ಏನು ಮಾಡ್ತೀರಿ? ಸಿ ದ ಗೆಸ್ಚರ್ ಆಫ್ ದ ಚೀಫ್ ಮಿನಿಸ್ಟರ್ ಏನಲ್ಲಿ ಹೊಡೆಯಕ್ಕೆ ಹೋದರು, ಹೊಡೆದಿಲ್ಲ, ಪ್ರಶ್ನೆ ಬೇರೆ. ಅಲ್ಲಿ ಆಫೀಸರ್ ಏನು ಹೇಳ್ತಾರೆ, ನಾನು ಹಿಂದಕ್ಕೆ ಹಾರಿ ಪಾರಾದೆ, ಅವಮಾನ. ನನಗೆ ಗೊತ್ತು, ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ, ನನ್ನನ್ನೂ ಬಿಡಲ್ಲ, ಅವಮಾನ ಆಗಿದೆ ಅಂತ ಅವ್ರ ಕಾಗದದಲ್ಲಿ ಬರೀತಾರೆ. ಹಾಗಾದ್ರೆ ಕುಟುಂಬ ಕೂಡ ಬೇಸರಗೊಂಡಿದೆ, ಕುಟುಂಬ ಬೇಸರಗೊಳ್ತು, ಡ್ಯಾಶು ಡ್ಯಾಶು ಏನೇನೋ ಬರ್ಕತ್ತಾರ ಅವರು, ಆತ್ಮಸ್ಥೈರ್ಯ ಕುಗ್ಗಿದೆ ಅಂತ. ಹಾಗಿದ್ರೆ ಇದು ಅಸಾಲ್ಟ್, ಇಂಟೆಂಡೆಡ್ ಅಸಾಲ್ಟ್ ಅಂತ ಆಗುತ್ತೋ? ಈಗ ಇಂಟೆಂಡೆಡ್ ಅಪಮಾನ, ಅಶ್ಲೀಲ ಪದ ಆದಂಗೆ ಹಾಗೆ ಪರಿಗಣಿಸ್ಬೇಕಲ್ಲ? ಇಲ್ಲ ಇಲ್ಲ ಇಲ್ಲ, ಹಂಗೆ ಮಾಡಕ. ಅವ್ರು ಹೊಡೆಯಕ್ಕೆ ಹೋಗೇ ಇರಲಿಲ್ಲ ಅಂತ ನಿಮ್ಗೆ ಹಂಗೆ ಕಾಣಿಸಿರ್ಬೇಕು. ಇಲ್ಲೂ ಯಾಕೆ ಅವ್ರು ಹೇಳಿದ್ದು ಹಾಗೆ ಕಾಣಿಸ್ಬೇಕು ನಿಮಗೆ? ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಮಿಸ್ಟರ್ ಅಶೋಕ್ ಪಟ್ಟಣ್. ಸಿ, ಪೊಲಿಟಿಕಲ್ ಪಾರ್ಟಿಗಳು ಯು ಕಾನ್ ಟೇಕ್ ಪೊಸಿಷನ್, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪೊಸಿಷನ್ ತಗೊಂಡ್ಬಿಡ್ತೀವಿ ಅನ್ನಕ್ಕಾಗಲ್ಲ ನೀವು.
ಅದಾದ್ಮೇಲೆ ಯಾಕೆ ಕೊಟ್ರು, ಆಗ್ಲೇ ಕೊಡ್ಬೇಕಿತ್ತಲ್ಲ ಅಂತ. ಯಾಕೆ ನೀವ್ಯಾರು ಅದನ್ನು ಹೇಳಕ್ಕೆ ಯಾವಾಗ ಕೊಡಬೇಕು ಅಂತ ಮಾನಸಿಕವಾಗಿ ಕುಗ್ಗು ಹೋಗಿದ್ದೆ, ಅದರಿಂದ ಚೇತರಿಸ್ಕೊಂಡು ಬಂದು ಕೊಟ್ಟಿದ್ದೀನಿ ಅಷ್ಟೇ, ಮುಗಿದಾಯ್ತು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ವರದಕ್ಷಿಣೆ ಕೇಸು ಯಾಕೆ ಇವಾಗ ಕೊಟ್ಟೆ ನೀನು, 6 ತಿಂಗಳಿಂದ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಾರಾ? ಇಲ್ಲ. ಈವನ್ ರೇಪ್ ಕೇಸಲ್ಲಿ ಯಾಕೆ ನೀನು ಮರದಿನ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಕೇಳ್ತಾರಾ? ಹಾಗೆ ಇದುವೆ, ಅದರಲ್ಲೇನಿದೆ? ಏನು ಕಾನೂನಲ್ಲಿ ಡಿಬಾರ್ ಮಾಡಿದಾರೇನು? ಅಶೋಕ್ ಪಟ್ಟಣ್ ನಿಮ್ಮ ಚೀಫ್ ಮಿನಿಸ್ಟರ್ ಮೆಚ್ಚಕ್ಕೆ ಹೇಳ್ಬಿಟ್ಟು ಸಿಗಾಕಿಸ್ಬೇಡಿ ಸುಮ್ಮನೆ ಪಾಪ ಅವರನ್ನ. ಈಗ ನನ್ನ ಪ್ರಶ್ನೆ ಇದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಯೊಬ್ಬನ ಮೇಲೆ ಹಲ್ಲೆ ಮಾಡುವಂತಹ ಭಾವನೆಗಳನ್ನು ವ್ಯಕ್ತಪಡಿಸಿದರು ಮತ್ತು ಅಂತಹ ಆಕ್ಷನ್ಗಳು ಇದ್ದವು ಅಂತ ಅವ್ರು ದೂರಲ್ಲಿ ಬರೆದಿದ್ದಾರೆ. ಹಾಗಾಗಿ FIR ಆಗಬೇಕು ಅಂತೀರೇನಾ? ಈಗ ಅವರೇ ಕೊಡ್ಬೇಕು ಅಂತಿಲ್ಲ, ಬೇರೆ ಯಾರು ಕೊಟ್ಟರು ಎಕ್ಸಾಕ್ಟ್ಲಿ. ಅವ್ರು ದೂರು ಕೊಟ್ಟಿಲ್ಲ ಆಫೀಸರು ಅಂದ್ರೆ ಬೇರೆಯವ್ರು ಕೊಡ್ಬೋದು. ಹೇಗೆ ಈ ಪ್ರಕರಣದಲ್ಲಿ ಇವತ್ತು ಕೊಟ್ಟಿರೋಂಗೆ? ಹೌದು 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 ಓಕೆ ಆಗತ್ತಾ? ಈ ಕೆಲವು ಸರಿ ನಮ್ಮ ಸಮಾಜದಲ್ಲಿ ಕೆಲವನ್ನ ಇದನ್ನೇ ನಾನು ಹೇಳಿದ್ದು, ಆಗ ನಾವು ಮಾಡುವ ಕೃತ್ಯಕ್ಕೆ ಅರ್ಥ ಇರಲ್ಲ ಅದು. ಮುಖ್ಯಮಂತ್ರಿಗಳು ಅಲ್ಲಿ ವೇದಿಕೆಯ ಮೇಲೆ ಆಫೀಸರ್ ಹೊಡಿಬೇಕು ಅನ್ನೋಂಥ ಮನೋಸ್ಥಿತಿಗೆ ಬಂದಿರ್ತಾರೆ ಅಂತ ಅಲ್ಲ, ಅದು ಆವೇಶ ಮತ್ತು ಉದ್ವೇಗ. ಅಣ್ಣ ಇನ್ನು 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 ಏನೋ ಬೇಕಣ್ಣ ಆ ಕ್ಷಣಕ್ಕಾಗಿದೆ. ಅದು ಅದನ್ನು ಹಾಗೆ ನೋಡಬೇಕು, ಹಾಗೆ ಇನ್ನೊಂದನ್ನು ನೋಡಬೇಕು. ರಾಜಕಾರಣ ಆಗ ನೋಡಕ್ ರಾಜಕಾರಣ ಹಾಗೆ ನೋಡದಿದ್ದಾಗ ನೀವು ಅನುಭವಿಸ್ಬೇಕಾಗ ಎರಡು ಕಡೆ ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ.